ರಿಯಾಕ್ಷನ್ಸ್ ಆಗಲಿ ಆ್ಯಂಡ್ ಅವ್ರು ವಿಸಿಲ್ ಹೊಡಿತಾರದಾಗಲಿ ಆ್ಯಂಡ್ ಆ ಒಂದು ಹೈ ಪಾಯಿಂಟ್ಸು ಎಲಿವೇಶನ್ ಪಾಯಿಂಟ್ಸು ಎಲ್ಲದೂ ಅವ್ರು ಎಂಜಾಯ್ ಮಾಡ್ತಿರೋದು ನೋಡಿ ತುಂಬಾ ಖುಷಿಯಾಗಿದೆ ಆ್ಯಂಡ್ ವಿಚ್ ವಿ ಕೆನಾಟ್ ಎಕ್ಸ್ಪ್ಲೇನ್ ಇನ್ ಸಿಂಗಲ್ ಅಂದರೆ ಬರ್ತಾ ಇಲ್ಲ ಆ್ಯಕ್ಚುಲಿ ಆ್ಯಂಡ್ ತುಂಬ ಎಮೋಷ್ನಲ್ ಆಗಿದ್ದಾರೆ ಎಲ್ಲ ಆಡಿಯನ್ಸು ಎಲ್ಲ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗಿದ್ದಾರೆ ಆ್ಯಂಡ್ ನಾವು ಏನು ಪ್ರಾಮಿಸ್ ಮಾಡಿದ್ವಿ ನಿಮ್ಮನ್ನು ನಾವು ಲಿಟ್ರಲಿ ಮಡಿಕೇರಿ ಭಾಗಮಂಡಲಕ್ಕೆ ಕರ್ಕೊಂಡು ಹೋಗಿ ಒಂದೊಳ್ಳೆ ರೋಚಕವಾದ ಕತೆ ಹೇಳಿಬಿಟ್ಟು ವಾಪಸ್ ಕರ್ಕೊಂಬರ್ತೀವಿ ಅಂತ ಹೇಳಿದ್ವಲ್ಲ. ಸೊ ವಿ ಪ್ರೂವ್ಡ್ ಇಟ್. ಇವ್ರದ್ದೆಲ್ಲ ರೆಸ್ಪಾನ್ಸ್ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾ ಇದೆ ನಮಗೆ. ಆ್ಯಂಡ್ ಇವತ್ತು ತಗೊಂಡಿರೋವಂಥ ಓಪನಿಂಗು ಇನ್ನೂ ಸಾಕಷ್ಟು ದಿನ ಇರಲಿ ಅಂತ. ಪೀಟರ್ ಬೇಸ್ ನಮ್ಮ ರವಿ ಸರ್ಗೆ ಎಲ್ಲ ಸಪೋರ್ಟ್ ಮಾಡಿ. ಸೂಪರ್ ಸರ್. ಥ್ಯಾಂಕ್ ಯು ಸೂಪರ್ ಸರ್. ಥ್ಯಾಂಕ್ ಯು. ಹೌದು ಮೈಸೂರು, ಮೊನ್ನೆ ಶಿವಮೊಗ್ಗ, ಸೊ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಒಬ್ಬ ನಿರ್ದೇಶಕನಿಗೆ ಮತ್ತು ನಮ್ಮ ತಂಡಕ್ಕೆ ಮತ್ತು ನಿರ್ಮಾಪಕರಿಗೆ ಇದಕ್ಕಿಂತ ಬಹುಶಃ ಇನ್ನೊಂದೇನು ಬೇಕು ಹೇಳಿ. ಇನ್ನು ಉಳಿದಿರೋ ಶೋಸ್ಗಳು ಕೂಡ ಇದೇ ರೀತಿ ಚೆನ್ನಾಗಿ ಹಾಕ್ಕೊಂಡು ಹೋಗ್ತಾ ಇದೆ. ಯಾಕಂದರೆ ಈಗ ಜಸ್ಟ್ ನಾವು ಬುಕ್ ಮೈ ಶೋ ಓಪನ್ ಮಾಡಿದಾಗ ಸಾಕಷ್ಟು ಸೆಂಟರ್ಗಳಲ್ಲಿ ಫಿಲ್ಲಿಂಗ್ ಆಗ್ತಾ ಇದೆ. ಓಕೆ, ಸಾಕಷ್ಟು ಅಂದರೆ 30%, 40%, 50% ಈ ಥರದ್ದೆಲ್ಲ ಸೀಟೆಲ್ಲ ಫಿಲ್ ಆಗಿದೆ ಆಲ್ರೆಡಿ. ಆ್ಯಂಡ್ ವಿ ಆರ್ ಥ್ಯಾಂಕ್ಫುಲ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಹೂ ವಾಚ್ ದ ಮೂವಿ ಇವತ್ತು. ಸೊ ಆ್ಯಂಡ್ ಕನ್ನಡದವರು ಸಿನಿಮಾನ ಯಾವತ್ತೂ ಬಿಟ್ಕೊಡಲ್ಲ. ಎಸ್, ಅದೇ ಯಾರೋ ಕೇಳ್ತಾ ಇದ್ದಾರೆ ಅಲ್ಲಿ. ಖಂಡಿತ ಗೆದ್ದಾಗ ಪಾರ್ಟ್ 2ಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ಅವಾಗ ಖಂಡಿತ ಹಾಗೆ ಆಗುತ್ತೆ. ಎಸ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಬ್ಯೂಟಿಫುಲ್. ನಮ್ಮ ಕಂಪ್ಲೀಟ್ ಮೂವಿನೇ ಟೆಕ್ನಿಕಲ್ ಟೀಮ್ ಅಲ್ವಾ, ಅದಕ್ಕೆ ಚೆನ್ನಾಗಿದೆ. ಎಸ್, ಖುಷಿ ಆಗ್ತಿದೆ. ಜನ ಗುರುತಿಸ್ತಾ ಇದ್ದಾರೆ. ಈ ಥರದೊಂದು ಚಿಕ್ಕ ಪಾತ್ರನೂ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಸೊ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಪೀಟ್ರಿ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಇಂಥ ಒಂದು ಒಳ್ಳೆಯ ಸಿನಿಮಾ, ಕಂಟೆಂಟ್ ಇರುವಂಥ ಸಿನಿಮಾ ಜನ ನೋಡಬೇಕು. ಯಾಕಂದರೆ ಮಲಯಾಳಮಲ್ಲಿ ಈ ಥರದೊಂದು ಸಿನಿಮಾ ಬರುತ್ತೆ ಅಂತ ಎಲ್ಲ ಜನ ಹೇಳ್ತಾರೆ. ಬಟ್ ನಮ್ಮ ಕನ್ನಡದಲ್ಲಿ ಈ ಥರದೊಂದು ಕಂಟೆಂಟ್ ಬಂದಿದೆ. ಸೊ ಎಲ್ಲ ಜನ ನೋಡಬೇಕು, ಸಿನಿಮಾ ಗೆಲ್ಲಿಸ್ಬೇಕು. ಸೊ ನೀವು ಖಂಡಿತವಾಗ್ಲೂ ಒಬ್ಬರು ಈ ಸಿನಿಮಾನ ಬಂದು ನೋಡಿದ್ರೆ ಇನ್ನೂ 10 ಜನ ಕರ್ಕೊಂಬರ್ತೀರಾ. ಸೊ ನಮ್ಮ ಪೀಟ್ರ್ ಸಿನಿಮಾ ನೋಡಿ ಆದಷ್ಟು ಎಲ್ರಿಗೂ ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರ್ ತುಂಬ ಚೆನ್ನಾಗಿದೆ. ಮತ್ತು ಸೀನ್ರೀಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ದೆನ್ ಕಂಟೆಂಟ್ ಅಂತೂ ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಿ. ಅಂದರೆ ಪೈಸಾ ವಸೂಲ್ ಅದಂತೂ. ಆ್ಯಂಡ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಸೂಪರ್ ಮಾರಲ್ ಆಫ್ ದಿ ಸ್ಟೋರಿ ಏನು ಗೊತ್ತಾ, ಹುಡುಗರನ್ನ ನಂಬಾರ್ದು, ಜೊತೆಲಿರೋ ಹುಡುಗರನ್ನ ನಂಬಾರ್ದು. ಅದೇ ಮೂವಿ ಸಖತ್ತಾಗಿದೆ. ನಮ್ಮ ಲೈಫಲ್ಲಿ ಅಂತಲ್ಲ, ಎಲ್ಲ ಹುಡುಗರ ಲೈಫಲ್ಲೂ ಅದೇನೆ ಮೇಯ್ನಾಗಿ ಹೇಳಬೇಕು ಅಂದರೆ. ಎಲ್ಲ ಹುಡುಗರು ಹುಡುಗಿರು ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು. ನಮಗೆ ನಾವು ನಂಬಿಕೆ ಆಗಿದ್ದರೆ ಎಲ್ಲ ನಡೆಯುತ್ತೆ. ಜೊತೆಲಿರೋ ನಮ್ದ ಪಾಪ ಹೀರೋ ಮೋಸ ಆಗೋದು ಅಷ್ಟೇ. ಚೆನ್ನಾಗಿದೆ ಮೂವಿ, ಮಾತ್ರ ಸೂಪರ್ ಆಗಿದೆ. ಚೆನ್ನಾಗಿದೆ. ಎಲ್ಲರ ಪಾತ್ರನೂ ಚೆನ್ನಾಗಿದೆ. ಇಂಥವ್ರ ಪಾತ್ರ ಚೆನ್ನಾಗಿದೆ ಇಲ್ಲ ಅಂತಿಲ್ಲ. ಎಲ್ಲರಿಗೂ ಒಳ್ಳೆ ರೋಲ್ ಸಿಕ್ಕಿದೆ. ಮತ್ತು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಎಲ್ಲರದು. ನೋಡೋ ಹಂಗಿದೆ. ಸ್ವಲ್ಪ ಕಾಮಿಡಿ ಇದ್ದಿದ್ರೆ ಇನ್ನೂ ಚೆನ್ನಾಗಿದೆ. ಸೂಪರ್ ಆಗಿದೆ. ಫ್ಯಾಮಿಲಿ ಸೆಂಟಿಮೆಂಟೂ ಇದೆ ಮತ್ತು ಆ್ಯಕ್ಟಿಂಗಿನೂ ಸೂಪರಾಗಿ ಓಡ್ತದೆ ಫಿಲ್ಮ್. ಅವ್ರ ಫ್ಯಾಮಿಲಿ ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿದೆ. ಫೀಲಿಂಗ್ಸ್ ಇದೆ. ಟೋಟಲ್ ಎಲ್ಲ ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿದ್ದಾರೆ ಎಲ್ಲರೂ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ 100 ಇಯರ್ಸ್ ಓಡಲಿ. ಫ್ಯಾಂಟಾಸ್ಟಿಕ್. ಕನ್ನಡಲ್ಲಿ ಈ ಥರ ಬಂದಿರೋ ಮೂವಿ ಅಪರೂಪ. ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಮೀರಾ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಎಲ್ಲ ಹೇಳಬೇಕು ಅಂದರೆ ಎಲ್ಲರದು ಮೂವಿ ಚೆನ್ನಾಗಿ ಅವ್ರವ್ರ ಪಾತ್ರನ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ. ಎಲ್ಲ ನೋಡಬೇಕಾಗಿತ್ತು. ಚೆನ್ನಾಗಿತ್ತು ಮೇಡಮ್. ಚೆನ್ನಾಗಿತ್ತು ಮೇಡಮ್. ಚೆನ್ನಾಗಿದೆ ಮೇಡಮ್ ಮೂವಿ. ರಾಮ್ ಇವರು ಅಂದರೆ ಶಂಭು ಪಾರ್ಟ್ ಇದೆಯಲ್ಲ, ಅಥವಾ ಅದು ತುಂಬ ಇಷ್ಟ ಆಯಿತು. ಅವ್ರ ಮುಂದೆ ಒಳ್ಳೆ ದೊಡ್ಡ ವಿಲನ್ ಆಗ್ಬೋದು ಅಂತ. ಮ್ಯೂಸಿಕ್ ಎಲ್ಲ ಅಲ್ಟಿಮೇಟ್ ಇದೆ. ಸೂಪರ್ ಆಗಿ ಚೆನ್ನಾಗಿದೆ. ಮ್ಯೂಸಿಕ್ ಎಲ್ಲ ಸಕ್ಕದಾಗಿ ಬಂದಿದೆ. ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಮೂವಿ ನೋಡಿ. ಫಿಲಮ್ ಇದೆ ಸಕ್ಕದಾಗಿ. ತುಂಬ ಚೆನ್ನಾಗಿತ್ತು. ಅದರಲ್ಲೂ ಮ್ಯೂಸಿಕ್ ಮಾತ್ರ ಅಲ್ಟಿಮೇಟ್. ಈವನ್ ಡೈರೆಕ್ಷನ್ ಅಷ್ಟೇ ತುಂಬ ಚೆನ್ನಾಗಿತ್ತು. ಖುಷಿ ಆಯಿತು. ಎಲ್ಲರೂ ಮೀನ್ಸ್ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವ್ರ ತನಕ ಆರಾಮಾಗಿ ನೋಡ್ಬೋದು. ಸಿನಿಮಾ ತುಂಬ ಚೆನ್ನಾಗಿದೆ.
ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಶಂಭು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ, ಇದು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು. ಯಾಕೆಂತಂದರೆ ಒಂದು ಒಳ್ಳೆ ಕಾಂಟೆಂಟ್ ಕೊಟ್ಟಾಗ ಜನರ ಒಂದು ರಿಪ್ಲೈ ಹೇಗಿರುತ್ತೆ ಅನ್ನೋದು ಆಲ್ರೆಡಿ ಪ್ರೂವ್ಡ್ ಆಗಿದೆ ಈ ಹಿಂದೆ. ಆದರೆ ನಮ್ದು ಇದು ಕಾಂಟೆಂಟ್ ಜೊತೆಗೆ ಒಂದು ಕಮರ್ಷಿಯಲ್ ಎಲಿಮೆಂಟ್ನ ಕಟ್ಕೊಟ್ಟಿದ್ದೀವಿ ಸ್ಕ್ರೀನಲ್ಲಿ. ಎಲ್ಲ ಥರದ ಆಡಿಯನ್ಸ್ ಬಂದು ನೋಡಿ ಖುಷಿ ಪಡುವಂಥ ಒಂದು ಮೂವಿ, ಜೊತೆಗೆ ಒಂದು ಎಮೋಷ್ನಲ್ ಮೂಮೆಂಟ್ ಆಗುವಂಥ ಒಂದು ಮೂವಿ. ಅದಕ್ಕೆ ನಾವು ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದೀವಿ ಇವತ್ತು. ಫಸ್ಟ್ ಡೇ ಫಸ್ಟ್ ಶೋ ಕಂಪ್ಲೀಟ್ ಹೌಸ್ಫುಲ್ ಆಗಿ ಇವಾಗ ಜನರ ಮನಸ್ಸನ್ನು ನಿಧಾನವಾಗಿ ಗೆಲ್ತಾ ಇದೆ. ಇವನ್ ಬುಕ್ ಮೈ ಶೋದಲ್ಲಿ ಓಪನ್ ಮಾಡಿದ್ರು ಕೂಡ ಎಲ್ಲ ಶೋ ನಿಧಾನಕ್ಕೆ ತುಂಬ ಫಿಲ್ಲಿಂಗ್ ಆಗ್ತಾ ಇದೆ, ಫಿಲ್ಲಿಂಗ್ ಫಾಸ್ಟ್. ಸೊ ಹಾಗಾಗಿ ಇವತ್ತಿಂದ ಪೀಟರ್ ಎಲ್ಲರ ಮನಸ್ಸನ್ನು ತಟ್ಟುತ್ತೆ ಅನ್ನೋ ಭಾವನೆ ನಂದು. ಎಲ್ಲರೂ ಖುಷಿಪಟ್ಟು ನೋಡ್ತಿದ್ದಾರೆ. ಅದಕ್ಕಿಂತ ದೊಡ್ಡ ಒಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ಒಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಏನು ಹೇಳ್ತಾರೆ, ದೊಡ್ಡದಲ್ಲ. ಸೊ ಹಾಗಾಗಿ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಆಮೇಲೆ ತಂತ್ರಜ್ಞರಿಗೆ ಲಾಸ್ಟಲ್ಲಿ ನಾವು ನಟರು ನಿಲ್ತೀವಿ. ಸೊ ಹಾಗಾಗಿ ಇದು ತಂತ್ರಜ್ಞರ ಗೆಲುವು, ಹಾಗೆ ಪ್ರೊಡಕ್ಷನ್ ಹೌಸ್, ಹಾಗೆ ನಿರ್ದೇಶಕರ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೆಳಗ್ಗೆ ಒಬ್ಬರು ಹೌದು, ಕ್ಲೈಮ್ಯಾಕ್ಸ್ ಪೋರ್ಷನ್ ಅನ್ನೋದು ಜನರನ್ನ ಎಮೋಷ್ನಲ್ ಮಾಡದೆ ನಾವು ಹೊರಗಡೆ ಕಳಿಸ್ಬಿಟ್ರೆ ಜನಕ್ಕೆ ಒಂದು ಏನಂತಾರೆ, ಲಾಸ್ಟಲ್ಲಿ ಒಂದು ಚೆನ್ನಾಗಿರೋ ತಿಂಡಿ ತಿಂದ್ಬಿಟ್ಟು ಟೇಸ್ಟ್ ಉಳ್ಕೊಳ್ತಲ್ಲ, ಟೇಸ್ಟ್ ಬಟ್ ಅದು ಸಿಕ್ಕದ ಲೆಕ್ಕ. ಈಗ ಆ ಒಂದು ಕ್ಲೈಮ್ಯಾಕ್ಸ್ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇಡೀ ಸಿನಿಮಾ. ಜನ ಅದನ್ನು ನೆನೆಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕಿಂತ ದೊಡ್ಡ ಖುಷಿ ನಮಗೆ ಇನ್ನೇನೂ ಇಲ್ಲ. ಒಟ್ಟಿನಲ್ಲಿ ಜನ ಆ ಗುಂಗಲ್ಲಿ ಹೊರಗಡೆ ಹೋದಾಗ ಆ ಗುಂಗಲ್ಲೇ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದು ನೆರವೇರಿದೆ. ರಾಜೇಶ್ ಸರ್, ಇವತ್ತು ಬೆಳಗ್ಗೆ ಒಬ್ಬರು ಬರ್ಕೊಂಡಿದ್ರು, ನೀವು ಬಹುಶಃ ಗಮನಿಸಿರ್ಬೋದು. ರಂಗೀತರಂಗ ಮತ್ತೆ ಸೂಪರ್ ಶೋ ಆದಮೇಲೆ ಪೀಟರ್ ಒಂದು ಹೊಸ ಭರವಸೆ ಕೊಡ್ತಿದ್ದಾನೆ. ಹೌದು. ಅಂತ ಕಾಂಪ್ಲಿಮೆಂಟ್ಗಳನ್ನ ಹೇಗೆ ಒಂದೊಂದು ಸಿನಿಮಾದ ಟ್ರೀಟ್ಮೆಂಟ್ ಒಂದೊಂದು ಥರ ಇರುತ್ತೆ. ಆದರೆ ಈ ಥರದ ಒಂದು ಚಂಡೆ, ಒಂದು ಸಾಂಸ್ಕೃತಿಕ ಕಲೆಯ ಮಟೀರಿಯಲ್ನ ಇಟ್ಕೊಂಡು ಒಂದು ಸಸ್ಪೆನ್ಸ್ ಡ್ರಾಮಾನ ಕ್ರಿಯೇಟ್ ಮಾಡೋದಷ್ಟು ಈಸಿ ಅಲ್ಲ. ತುಂಬ ಜನ ಬರ್ತಿದ್ರು ಮಲೆನಾಡಿನಲ್ಲೇ ನಡೆಯುವಂಥ ಸಸ್ಪೆನ್ಸ್ ಥ್ರಿಲ್ಲರ್ ತುಂಬ ಜಾಸ್ತಿ ಇದೆ ಅಂತ. ಎಸ್, ಮಲೆನಾಡಲ್ಲೇ ಒಂದು ವಿಚಿತ್ರವಾದಂಥ ಒಂದು ಮಿಸ್ಟ್ರಿ ಇದೆ, ಅದನ್ನು ಯಾರು ಗಮನಿಸಿರಲ್ಲ. ಅದನ್ನು ನಾವು ಇಲ್ಲಿ ಮತ್ತೆ ಮತ್ತೆ ಕಟ್ಕೊಡೋಂಥ ಪ್ರಯತ್ನ ನಡೀತಿದೆ. ಇವರು ನಮ್ಮ ನಿರ್ದೇಶಕರು ಸುಖೇಶ್ ಶೆಟ್ಟಿ, ಈಗ ಇವ್ರು ಮಾತಾಡ್ತಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಓಪನಿಂಗ್ ಇದೆಯಲ್ಲ, ಇದು ನಮಗೆ ಸಿಕ್ಕಿರೋವಂಥ ಬೂಸ್ಟ್ ಇದೆಯಲ್ಲ, ಆ್ಯಂಡ್ ಇದಕ್ಕೆ ನಾವು ಪಟ್ಟಿರುವಂಥ ಕಷ್ಟಗಳಾಗಲಿ ಎಲ್ಲವೂ ಮರ್ತೋಗ್ತಾ ಇದೆ. ಎಲ್ಲರೂ ಮಾತಾಡ್ತಾರೆ. ಎಲ್ರಿಗೂ ನಾವು ಪ್ರಮೋಷನಲ್ ಪ್ರಾಮಿಸ್ ಮಾಡಿದ್ವಿ, ನಿಮ್ಮನ್ನು ಮಡಿಕೇರಿಯಿಂದ ಭಾಗಮಂಡಲದಿಂದ ನಿಮ್ಮನ್ನು ಒಂದು ಸುತ್ತಾಕಿಸ್ಬಿಟ್ಟು ಒಂದು ರೋಚಕವಾದ ಕತೆ ಹೇಳಿ ವಾಪಸ್ ಕರ್ಕೊಂಬಂದುಬಿಡ್ತೀವಿ ಅಂತ. ಅಷ್ಟೂ ಜನ ಮಾತಾಡ್ತಿರೋದು ಅದ್ರ ಬಗ್ಗೆನೇ. ಮತ್ತು ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಹೊರಗಡೆ ಬಂದಾಗ ಯಾವ ಆ್ಯಕ್ಟ್ರ್ ಹೆಸರು ನೆನಪರ್ತಾ ಇಲ್ಲ ಯಾರಿಗೂ. ಕ್ಯಾರೆಕ್ಟರ್ ಅಂತ ರಾಜೇಶ್ನ ಕರೀತಾ ಇದ್ದಾರೆ, ಜಾನ್ವಿನ ರಾಧಾ ಅಂತ ಕರೀತಾ ಇದ್ದಾರೆ, ಆ್ಯಂಡ್ ಮೇರಿ ಅಂತ ಕರೀತಾ ಇದ್ದಾರೆ ಇವ್ರನ್ನ. ಸೊ ಇದಕ್ಕಿಂತ ಇನ್ನೇನು ಬೇಕು? ಸೊ ಎಸ್ ಸರ್, ಅದು ಟೈಮ್ ಬಂದಾಗ ಬರುತ್ತೆ. ಎಸ್ ಎಸ್, ಖಂಡಿತ. ಸ್ಪಾಯ್ಲರ್ ಇಲ್ಲಿ ಬೇಡ, ದಯವಿಟ್ಟು ಕಟ್ ಮಾಡ್ಕೊಳ್ಳಿ. ಅದೆಲ್ಲ ಟೈಮ್ ಬಂದಾಗ ಗೊತ್ತಾಗುತ್ತೆ. ಪ್ರತಿಯೊಂದು ಅಂತ ಎಕ್ಸ್ಪ್ಲನೇಷನ್ಸ್ ಬಂದಿದೆ. ಯಾಕೆಂದರೆ ಒಂದು ಡೀಸೆಂಟ್ ಸಿನಿಮಾವನ್ನು ಕಮರ್ಷಿಯಲ್ ಆಗಿ ಮಾಡಿಕೊಡೋದು ಅಷ್ಟು ಈಸಿ ಕೆಲಸ ಇಲ್ಲ. ಆಮೇಲೆ ಒಂದು ನಾನು ಹೇಳಿದಾಗೆ ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ ಒಂದು ಚಂಡೆ ಮೇಳವನ್ನು ಕಟ್ಟಿಕೊಟ್ಟು ಅದಕ್ಕೂ ಜಸ್ಟಿಫಿಕೇಶನ್ ಕೊಟ್ಟು ಎಲ್ಲೂ ಕೂಡ ಅದನ್ನು ಮಂಕ್ ಮಾಡದೆ ಇಡೀ ಸಿನಿಮಾ ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ ತೊಗೊಂಡು ಹೋಗಿರೋವಂಥದ್ದು ನಮ್ಮ ನಿರ್ದೇಶಕರ ಮೊದಲ ಗೆಲುವು, ಹಾಗೆ ನಮ್ಮ ತಂಡದ ಮೊದಲ ಗೆಲುವು. ಎಸ್, ನಮ್ಮ ತಂಡಕ್ಕೆ ಇದು ಇಂಥ ಒಂದು ಓಪನಿಂಗ್ ಬೇಕಿತ್ತು. ಆ್ಯಂಡ್ ಈ ಓಪನಿಂಗು ಇನ್ನು ಉಳಿದಿರೋವಂಥ ಎಲ್ಲ ಥಿಯೇಟ್ರ್ಗಳು, ಆ್ಯಂಡ್ ಇವಾಗ ನಮಗೆ ಕಾಲ್ ಬಂದಿತ್ತು ಒಂದು 2-3 ಕಡೆಯಿಂದ. ಸೊ ಫಾಸ್ಟ್ ಫೀಲಿಂಗ್ ಆಗ್ತಾ ಇದೆ ಅಂತ. ಆ್ಯಂಡ್ ವಿ ಆರ್ ವೆರಿ 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 ಥ್ಯಾಂಕ್ಫುಲ್ ಟು ದ ಆಡಿಯನ್ಸ್. ಆ್ಯಂಡ್ ನಮ್ಮ ಜೊತೆ ನಿಂತು ಸಪೋರ್ಟ್ ಮಾಡ್ತಿರುವಂಥ ಮೀಡಿಯಾದವ್ರಿಗೆ, ಡೇ 1ಇಂದ ನಮಗೆ ಸಪೋರ್ಟ್ ಮಾಡ್ತಿರುವಂಥ ಮೀಡಿಯಾದವ್ರಿಗಾಗಲಿ ಎಲ್ಲರಿಗೂ ನಾವು ಇಡೀ ತಂಡದಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಶಿವಮೊಗ್ಗ ಮೈಸೂರು ರೆಸ್ಪಾನ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ವಿ, ಏನಾದರೂ ಹೇಳ್ಬೋದಾ? ಶಿವಮೊಗ್ಗ ಮೈಸೂರು ರೆಸ್ಪಾನ್ಸ್ ವಾಸ್ ಟ್ರೆಮಂಡಸ್. ನಾವು ಅದ್ರದ್ದು ವಿಡಿಯೋನ ಕೂಡ ಬಿಟ್ಟಿದ್ವಿ. ಎಷ್ಟರ ಮಟ್ಟಿಗೆ ಅಂದರೆ ನಮಗೆ ಯಾವ್ದು ಕಟ್ ಮಾಡೋದು, ಯಾವ್ದು ಇಟ್ಕೊಳ್ಳೋದು, ಯಾವ್ದು ಬಿಡೋದು ಅನ್ನೋಷ್ಟರ ಮಟ್ಟಿಗೆ ನಮಗೆ ರೆಸ್ಪಾನ್ಸ್ ಬಂದಿತ್ತು. ಆ್ಯಂಡ್ ಪ್ರತಿಯೊಬ್ಬರು ಹೇಳ್ತಾ ಇದ್ದಿದ್ದು, ಈ ಸಿನಿಮಾ ಏನೋ ಬೇರೆ ಥರ ಪ್ರೆಸೆಂಟ್ ಮಾಡಿದ್ದೀರಾ, ಏನೋ ಬೇರೆ ಥರ ಏನೋ ಹೇಳಕ್ಕೆ ಹೊರಟಿದ್ದೀರಾ, ಆ್ಯಂಡ್ ಅದು ನೀಟಾಗಿ ಕನ್ವೆ ಆಗಿದೆ. ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಇನ್ ರೀಸೆಂಟ್ ಟೈಮ್ಸ್ ಅಂತ ಹೇಳ್ತಿದ್ದಾರೆ. ಸೊ ಅದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಸುಮ್ಮನೆ ಯಾವುದೂ ಎಮೋಷನಲ್ ಡ್ರಾಮಾಗಳು ನಡೀತಿಲ್ಲ. ಅವ್ರವ್ರ ಕಣ್ಣುಗಳು ಹೇಳ್ತಾ ಇದ್ದಾವೆ, ಆಡಿಯನ್ಸ್ ಕಣ್ಣುಗಳು ಹೇಳ್ತಾ ಇದ್ದಾವೆ, ಅವ್ರ ಮುಖದ ಭಾವನೆ ಹೇಳುತ್ತೆ ಸಿನಿಮಾ ಹೇಗಿದೆ ಅಂತ. ಯಾವುದೇ ಸುಮ್ಮನೆ ಪ್ರಮೋಷನಲ್ ಗಿಮಿಕ್ ಆಗಲಿ, ಮಟೀರಿಯಲ್ ಆಗಲಿ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಇರೋದು ಬರೀ ಎಂಟರ್ಟೈನ್ಮೆಂಟ್ ಮಾತ್ರ. ಅದು ಸ್ಕ್ರೀನಲ್ಲಿ ನಾವು ಮ್ಯಾಜಿಕ್ ಮಾಡಿದ್ದೀವಿ. ಜನ ಅದನ್ನು ತಗೊಂಡು ಖುಷಿ ಪಡ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಬೇರೆ ಯಾವುದೂ ಇಲ್ಲ.
ಈಗ ಇನ್ನಷ್ಟು ಲಾರ್ಜರ್ ಆಡಿಯನ್ಸ್ನ ನಾವು ಕನೆಕ್ಟ್ ಆಗ್ತಾ ಇದ್ದೀವಿ. ಈಗ ಅವ್ರನ್ನ ಒಂದು ಒಪಿನಿಯನ್ ಕೂಡ ಕೇಳುವಂಥ ಟೈಮ್ ನಮಗೆ. ಸೊ ಎಲ್ಲ ಮೀಡಿಯಾ ಪೀಪಲ್ಗೆ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರ. ಇದೇ ಥರ ಪ್ರಮೋಟ್ ಮಾಡಿ ಕನ್ನಡ ಚಿತ್ರವನ್ನು ಗೆಲ್ಲಿಸೋ ಪ್ರಯತ್ನ ಕಡೆ ವಾಳೋಣ. ಆ್ಯಂಡ್ ಶಂಭು ಒಂದು ನಿಮಿಷ, ಶಂಭು ಅವ್ರ ಹತ್ರ ಕ್ವಶನ್ ಕೇಳಬೇಕು, ಸ್ವಲ್ಪ ಹುಷಾರಾಗಿ ಕೇಳಿ. ಥ್ಯಾಂಕ್ ಯು. ಸೊ ಎಸ್, ಫಸ್ಟ್ ಡೇ ಫಸ್ಟ್ ಶೋ, ವಿ ಆರ್ ಆಲ್ ವೆರಿ ಹ್ಯಾಪಿ. ಬನ್ನಿ ಬನ್ನಿ ಬನ್ನಿ, ವಿ ಆರ್ ಆಲ್ ವೆರಿ 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 ಹ್ಯಾಪಿ. ಪ್ರತಿಮಾ ನಾಯಕ್, ನಾನು ಉಡುಪಿಯವಳು. ಆದರೆ ಇಷ್ಟರವರೆಗೆ ತುಂಬ ಮೂವಿ ಮಾಡಿದ್ರು ಕೂಡ ಎಲ್ಲರಿಗೂ ನಮಸ್ತೆ. ಜೆಸ್ಸಿ ಅಂತ ಎಲ್ಲಿನ ಇಲ್ವಾ ಅನ್ನೋ ನರ್ವಸ್ನೆಸ್ ನಂಗೆ ತುಂಬ ಇತ್ತು. ಸೊ ಜಾನ್ವಿ ಮ್ಯಾಮ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಎನರ್ಜಿ ಕೊಟ್ಟಿದ್ದಾರೆ. ಅವ್ರು ಪಿ ಟಿ ಮಾಸ್ಟರ್ ಅಲ್ಲಿ ಮಾತ್ರ ಆಗಿರಲಿಲ್ಲ, ನನಗೆ ಪಿ ಟಿ ಮಾಸ್ಟರ್ ಆಗಿದ್ರು ಸೆಟ್ಟಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರನ್ನೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಈ ಥರ, ಅಂದರೆ ಹೊಸ ಫೇಸಸ್ ಬರ್ತಾ ಇದ್ದೀವಿ, ನಮಗೆ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಆ್ಯಂಡ್ ಥಿಯೇಟರಿಗೆ ಬಂದು ನಮ್ಮನ್ನು ಎಂಕರೇಜ್ ಮಾಡಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಥ್ಯಾಂಕ್ ಯು. ನಮ್ಮ ಸಿನಿಮಾ ಸಪೋರ್ಟ್ ಮಾಡೋಕ್ಕೆ ಎಲ್ಲರಿಗೂ ನಮ್ಮ ಸಿನಿಮಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ. ಆಲ್ರೆಡಿ ಮೊನ್ನೆಯಿಂದ ಪ್ರೀಮಿಯರ್ಸ್ ಮಾಡ್ತಾ ಇದ್ದೀವಿ ಶಿವಮೊಗ್ಗ, ದಾವಣಗೆರೆ, ಮೈಸೂರಲ್ಲಿ. ಎಲ್ಲ ಕಡೆ ಜನರ ಕಣ್ಣಲ್ಲಿ ಕಣ್ಣೀರು, ಒಂದು ಎಮೋಷ್ನಲಿ ಕನೆಕ್ಟ್ ಆಗ್ತಾ ಇರೋದು ಸಿನಿಮಾಗೆ, ಎಲ್ಲನೂ ನಾವು ನೋಡ್ತಾ ಇದ್ದೀವಿ. ಆಸಮ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇನ್ನು ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು. ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಮ್ಮ ಸಿನಿಮಾ ಬಗ್ಗೆ ಬರೀಬೇಕು. ಆ್ಯಂಡ್ ಬರೀತೀರಾ, ಯಾಕೆಂದರೆ ನಿಮ್ಗೆಲ್ಲರಿಗೂ ಪಾಸಿಟಿವ್ ಆಗಿ ಗೊತ್ತು ನನ್ನ ಸಿನಿಮಾ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿರೋದನ್ನೇ ಬರೀತೀರಾ ಅಂತ ಅನ್ಕೊತಿದ್ದೀನಿ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ನು ಆ ಥರನೇ ಕ್ರಾಫ್ಟ್ ವರ್ಕ್ ಮಾಡಿದ್ದಾರೆ ಸರ್. ನಿಮ್ಮ ಸಿನಿಮಾ ನೋಡ್ಕೊಂಡು ಬಂದಾಗ ಪ್ರತಿಯೊಂದು ಕ್ಯಾರೆಕ್ಟರ್ಸ್ನು ನೆನ್ಪಿಟ್ಕೊತಿದ್ದೀರಾ. ಯಾವ ಕ್ಯಾರೆಕ್ಟರ್ ಗೊತ್ತಿಲ್ಲ, ಈ ಕ್ಯಾರೆಕ್ಟರ್ ಏನು ಹೆಸರು ಅಂತ ನೆನಪಾಗ್ತಾ ಇಲ್ಲ ಅನ್ನೋ ಥರ ಇಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ನು ಆ ಕ್ಯಾರೆಕ್ಟರ್ ಹೆಸರಲ್ಲಿ ನಾವು ನೆನ್ಪಿಟ್ಕೊತಾ ಇದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಶುಡ್ ಥ್ಯಾಂಕ್ ಮೈ ಡೈರೆಕ್ಟರ್ ಆ್ಯಂಡ್ ಮೈ ಪ್ರೊಡಕ್ಷನ್ ಟೀಮ್. ನನಗೆ ಈ ಸಿನಿಮಾ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ವೈಡರ್ ಆಡಿಯನ್ಸ್ಗೆ ನಾನು ಕನೆಕ್ಟ್ ಆಗ್ತಾ ಇದ್ದೀನಿ ಆ್ಯಂಡ್ ರೀಚ್ ಆಗೋಕ್ಕೆ ಇದೊಂದು ಆಪರ್ಚುನಿಟಿ ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಗ್ರೇಟ್ಫುಲ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ಎವ್ರಿ ಒನ್ ಇನ್ ದ ಟೀಮ್ ಇಸ್ ವೆರಿ ಸ್ಪೆಷಲ್. ಆ್ಯಂಡ್ ಎಸ್ಪೆಷಲಿ ಮ್ಯಾಮ್, ಶಿ ಈಸ್ ವೆರಿ ಸ್ಪೆಷಲ್. ಅಮ್ಮ ಅನ್ನೋ ಒಂದು ಸೆಂಟಿಮೆಂಟ್ ಆಲ್ರೆಡಿ ಸಿನಿಮಾದಲ್ಲಿ ಕನೆಕ್ಟ್ ಆಗಿದೆ. ಆ್ಯಂಡ್ ಐ ಗಾಟ್ ಕನೆಕ್ಟೆಡ್ ಟು, ನಾನು ಇವ್ರ ಜೊತೆ ತುಂಬ ಕನೆಕ್ಟ್ ಆದೆ. ಆ್ಯಂಡ್ ಎಂಟೈರ್ ಟೀಮ್, ರಾಜೇಶ್ ಸರ್ ಆಗಿರ್ಬೋದು, ಸುಖೇಶ್ ಸರ್ ಆಗಿರ್ಬೋದು. ಸುಖೇಶ್ ಸರ್ ಈಸ್ ರಿಯಲಿ ಜಮ್ ಆಫ್ ಅ ಪರ್ಸನ್. ಫಸ್ಟ್ ಡೇಯಿಂದನೂ ನನ್ನನ್ನು ಕಂಫರ್ಟ್ ಮಾಡಿಕೊಂಡು ನನಗೆ ಏನು ಬೇಕು ಪ್ರತಿಯೊಂದೂ ಆ ಪಾತ್ರಕ್ಕೆ ಬೇಕಾಗಿರೋ ಒಂದು ಪರ್ಫಾರ್ಮೆನ್ಸ್ ಆಗಲಿ, ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಇಟ್ಸ್ ಅ ಹೈಲಿ ಪರ್ಫಾರ್ಮಿಂಗ್ ಕ್ಯಾರೆಕ್ಟರ್. ಸಿನಿಮಾನ ಡ್ರೈವ್ ಮಾಡುತ್ತೆ ಆ ಕ್ಯಾರೆಕ್ಟರ್. ಸೊ ಆ ಪಾತ್ರಕ್ಕೆ ಇಷ್ಟೆಲ್ಲ ದೊಡ್ಡ ವ್ಯಕ್ತಿಗಳು, ದೊಡ್ಡ ಆ್ಯಕ್ಟರ್ಸ್ ಇದ್ದಾಗ ನನ್ನ ಒಂದು ಪಾತ್ರ ಕೆಳಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿಯೊಂದು ದಿನವೂ ಆ ಒಂದು ಇನ್ಪುಟ್ಸ್ ಕೊಡ್ತಾನೆ ಇದ್ದರು. ಅದರಿಂದ ನಾನು ಇದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.